ಓಕೆ, ಗಣೇಶ್ ಕಾಸರಗೋಡು ಅವ್ರ ಜೊತೆ ಮಾತುಕತೆ ಮುಂದುವರಿತೆ. ನಿಮ್ಗೆ ಯಾವತ್ತು ಸಿಗಲೇ ಇಲ್ವೋ ಇದು? ಆಮೇಲೆ ಹೆಂಡತಿ ಕೊಡದಂಥ ವಿಚಾರದಲ್ಲಿ ಅವ್ರನ್ನ ಜೈಲಿಗೆ ಹೋಗ್ತಾರೆ. ಆ ನಂತರ ಅವರಿಗೆ ಮಾಧ್ಯಮದ ವಿರುದ್ಧ ಕೂಡ ಒಂದು ಭಾಳ ದೊಡ್ಡ ಸಿಟ್ಟಿರುತ್ತೆ, ನಂಬರ್ 1. ಆಮೇಲೆ ಒಂದು ಕಡೆ ಅವರು ಹೇಳ್ಕೊತಾರೆ, ದರ್ಶನ್ ಹೇಳ್ಕೊತಾರೆ, ನಾನೊಂದು ಅಂದರೆ ಇನ್ನು ಟಿ ವಿ ಮಾಧ್ಯಮ ಪ್ರಬಲವಾಗೋದಕ್ಕಿಂತ ಮೊದಲು ಯಾವುದೋ ಒಂದು ಕಾರ್ಯಕ್ರಮ, ನಂದು ಗ್ರೀನ್ ಹೌಸಲ್ಲಿ ಕಾರ್ಯಕ್ರಮ ಆಗ್ತಾಯಿತ್ತು, ಎಲ್ಲ ಏನು ಬಾಯ್ಕಾಟ್ ಅಂತ ಎದ್ದುಬಿಟ್ರು 15 ನಿಮಿಷ ಲೇಟ್ ಆಗಿದ್ದಕ್ಕೆ ಅಂತೇಳಿ. ಅಂದರೆ ಆ ಒಂದು ಹಳೇ ಘಟನೆಗಳನ್ನು ಯಾವುದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಸರ್. ಈಗ ಯಾರ ಜೊತೆ ಆದರೂ ಒಂದು ಜಗಳ ಮತ್ತು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಆಯ್ತಾ ಯಾವತ್ತೋ ಆಗೋಯ್ತು ಅಂತೇಳಿ. ಕೆಲವರಿಗೆ ಅದನ್ನು ನೆನಪಿಟ್ಕೊಳ್ಳೋ ಒಂದು ಅಭ್ಯಾಸ ಇರುತ್ತೆ, ಅವತ್ತು ನೀನು ಹಂಗೆ ಮಾಡಿಲ್ವಾ, ಹಾಗೇನಾದ್ರೂ ಇತ್ತ ಒಂದು ಅಭ್ಯಾಸದಲ್ಲಿ ಅವರಿಗೆ? ಇಲ್ಲ, ನನ್ನ ತಿಳ್ಬಟ್ಟಿಗೆ ಈಗಿನ ದರ್ಶನೇ ಅಲ್ಲ. ನನ್ನ ಜೊತೆ ವ್ಯವಹಾರ ಮಾಡಿದ್ದಾಗಲಿ, ಸ್ನೇಹ ತೋರಿಸಿದಾಗಲಿ ಬೇರೆನೆ. ಆಯ್ಕೆ ಬಗ್ಗೆನೂ ಅಷ್ಟೇ, ಇದೇ ನಾ ಈಕೆನೇ ಆಗಬೇಕು, ಅಲ್ಲಿಂದ ಅವ್ರನ್ನ ಕಳಿಸ್ಬೇಕು, ಏನೂ ಇಲ್ಲ. ಯಾರು ಅಂತ ಕೇಳೋದು ಇಲ್ಲ. ಶೆಟ್ಟಿ ಬಹುಶಃ ಕೆಲವು ಸಿನಿಮಾದಲ್ಲಿ ಶೆಟ್ಟಿಗೆ ಬಂದಾಗಲೇ ಇವಳು ನಾಯಕಿ ಅಂತ ಗೊತ್ತಾಗೋದು ತನಗೆ. ಅಷ್ಟು ಸ್ಟ್ರಿಕ್ಟ್ ಈ ವಿಚಾರದಲ್ಲಿ. ಸಿನಿಮಾ ಇದು ತಗೊಳ್ಳಿ, ಪೊರ್ಕಿದು, ಅವ್ರ ಕಂಡೀಷನ್ ಅಂದರೆ ಒಂದು ಜಿಮ್ ಬೇಕು, ಒಂದು ಕಾರು ಅನ್ಬೇಕು, ಆಮೇಲೆ ಎಲ್ಲೇ ಹೋದರೂ ಊರಿನ ಫುಡ್ ಬೇಕು. ಸೊ 10 ಗಂಟೆಯಿಂದ 5 ಗಂಟೆವರೆಗೆ ಶೂಟಿಂಗ್. ಆಮೇಲೆ ನನಗೆ ಫೋನ್ ಮಾಡಬಾರ್ದು, ನಾನು ಎಲ್ಲಿದ್ದೀನಿ ಏನು ಅಂತ ಕೇಳಬಾರ್ದು, ಅದೆಲ್ಲ ನನ್ನ ಸ್ವಂತ. ಇದು ಕಂಡೀಷನ್. ಇಲ್ಲಿ ಪ್ರಣೀತನ ಆಯ್ಕೆ ಮಾಡ್ಕೊಂಡಿದ್ದೆ. ಪ್ರಣೀತನ ಆಯ್ಕೆ ಮಾಡಿದ್ದಕ್ಕೆಂದರೆ ತಮಿಳ್ನಾಡಿಂದ ಒಂದು ಒಬ್ಬರನ್ನು ಕರೆಸಲಿಕ್ಕೆ ಯೋಚನೆ ಮಾಡಿದ್ವಿ. ಅದು 80 ಲಕ್ಷ ಕೋಟ್ ಮಾಡಲಿಲ್ಲ. ಓಕೆ, ಬಟ್ ನಮ್ಮ ಬಜೆಟ್ MD ಶ್ರೀಧರ್ ಚರ್ಚೆ ಮಾಡಿ ಒಂದು 30 ಕೇಳಿಸಿದ್ರು. 30 ಜಾಸ್ತಿ ಆಯಿತು. ಸೊ ಪ್ರಣೀತ ಅಂತ ಒಬ್ಬರಿದ್ದಾರೆ, ಅವರು ನೋಡಿ ಗಣೇಶಣ್ಣ ಅಂತ ಪ್ರೊಡ್ಯೂಸರ್ ಹೇಳಿದರು. ಎಲ್ಲಿದ್ದಾಳೆ ಅಂತ. ಇಂದ್ರಜಿತ್ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಹೋದೆ, ಇಂದ್ರಜಿತ್ ನಮ್ಮ ಗೆಳೆಯನೇ ಅಲ್ವಾ, ಹೋಗಿ ಭೇಟಿಯಾಗಿ ಪ್ರಣೀತ ಕಾಲ್ಸಿಟ್ಟು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬೇಕಾಗಿತ್ತು. ಒಳ್ಳೆ ಟೈಮಿಗೆ ಬಂದಿದ್ದೇನಣ್ಣ. ಈ ಸಿನಿಮಾ ನಮ್ಮದು ಪೋಸ್ಟ್ಪೋನ್ ಆಗಿದೆ. ಗಣೇಶ್ ನಾಯಕ, ಈಕೆಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಅದು 1.5 ಲಕ್ಷ ಖರ್ಚಾಗಿದೆ. ಅದು ಕೊಟ್ಟುಬಿಟ್ಟು ನಿಮ್ಮ ಹಾಗೆ ಕರ್ಕೊಂಡೋಗಿ ಅಲ್ಲಿಂದಲೇ ತೆಗೆದುಬಿಟ್ಟು. ಸೊ ಪ್ರಣೀತ ಇದ್ದು ಅಲ್ಲಿ ದರ್ಶನ್ ಜೊತೆ ನಾನು ನಾಯಕಿ ಆಗುದಾ ಅಂತೇಳಿ ದೊಡ್ಡ ಎಕ್ಸೈಟ್ ಆಗ್ಬಿಡ್ಲ. ಸೊ ಎಷ್ಟು ಎಕ್ಸೈಟ್ ಅಂದರೆ ಅಪ್ಪ ಅಮ್ಮನಿಗೆ ದುಡ್ಡು ಬೇಕಾಗಿಲ್ಲ, ನಾವು ಬೇಕಿದ್ದು ಕೊಡ್ತೀನಿ ಅಂತ ಸ್ಥಿತಿ ಆಯ್ತು. ಅಂಥ ದರ್ಶನ್ ನಾಯಕಿ ಬಗ್ಗೆ ಪರ್ಟಿಕ್ಯುಲರ್ ನಾನು ಪೊರ್ಕಿಯನ್ನು ಹೇಳ್ತೀನಿ. 2-3 ತಿಂಗಳಲ್ಲಿ ಮಾಡಿಕೊಟ್ಟಿದ್ದಾರೆ, ಏನೂ ಸಮಸ್ಯೆ ಮಾಡಿಲ್ಲ. ಸಮಸ್ಯೆ ಆಗಿರೋದು ಆ ರಾತ್ರಿದು ಫೋನ್ ಇದೆ. ಸಿನಿಮಾದವರು ರಾತ್ರಿ ಫೋನ್ ಮಾಡೋದೇ ಸಮಸ್ಯೆ. ಅಲ್ಲಿಂದ ನಮ್ಮ ಪ್ರೊಡ್ಯೂಸರ್ ಫೋನ್ ಮಾಡೋದು ದರ್ಶನಿಗೆ ಡೈರೆಕ್ಟ್ ಆಗಿ. ರಾತ್ರಿ ಗೊತ್ತಲ್ಲ ಯಾರ್ಯಾರು ಹೇಗೆ ಇರ್ತಾರಂತೆ, ಇಬ್ಬರು ಜಗಳ ಆಡೋದು. 1-2 ದಿವಸ ಬರೋದಿಲ್ಲ, ಕೊನೆಗೆ 3ನೇ ದಿವಸ ಬಂದಿದೆ ಯಾಕಂತ ಗಣೇಶಣ್ಣ ಇದ್ದಾರೆ ಅಂತ. ಸೊ ಬಿಕಾಸ್ ಆಫ್ ಮೀ. ಓಕೆ, ಇಲ್ಲ ಸಿನಿಮಾ ರಂಗ ಅಂತ ಮಾತ್ರ ಅಲ್ಲ ಸರ್, ಎಲ್ಲರದ್ದು ಇದ್ದೇ ಇರುತ್ತೆ. ಪಾಪ ಅವರು ಅದನ್ನು ಹೇಳ್ಕೊಂಡಿದ್ದಾರೆ ಕೂಡ, ರಾತ್ರಿ ಹೊತ್ತಲ್ಲಿ ನನಗೆ ಕಿರಿಕಿರಿ ಮಾಡಬೇಡಿ ಅಂತೇಳಿ. ನಾನು ನಿಮ್ಮ ಹತ್ರ ಕೇಳಿದ್ರು, ನೀವು ರಾಜ್ಕುಮಾರ್ ನೋಡಿದ್ದೀರಿ, ವಿಷ್ಣುವರ್ಧನ್ ನೋಡಿದ್ದೀರಿ, ಅಂಬರೀಷ್ ನೋಡಿದ್ದೀರಿ. ಅಂಬರೀಷ್ಗಿಂತ ದೊಡ್ಡ ಮೋಜುಗಾರ ಸೊಗಸುಗಾರ ಬೇಕಾ? ಆದರೆ ಯಾವತ್ತೂ ಕೂಡ ಅದು ನೆಗೆಟಿವ್ ಆಗಿ ಆಗಲೇ ಇಲ್ಲ, ಹೊಡೆದಾಟಗಳು ಅಂತ ಆಗಲಿಲ್ಲ, ಪ್ರೀತಿಯಲ್ಲೇ ಹೋಗ್ಬಿಡ್ತು. ಸರ್ ಅಂಬರೀಷ್ಗಿಂತ ದೊಡ್ಡ ಮೋಜುಗಾರ ಬೇಕಾ ಸರ್? ಅಂಬರೀಷ್ಗಿಂತ ಜಾಸ್ತಿ ಏನು ರಾತ್ರಿ ಪಾರ್ಟಿಗಳನ್ನು ಮಾಡೋರು ಬೇಕಾ ಸರ್? ಏನು ಡಿಫ್ರೆನ್ಸು ಅಲ್ಲಿ ಮತ್ತು ಇಲ್ಲಿ? ಯಾವುದು ಡಿಸಿಪ್ಲಿನ್ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯ. ಡಿಸಿಪ್ಲಿನಲ್ಲಿ ಇತ್ತು ಅಂಬರೀಷ್ಗೂ ಕೂಡ, ಅದನ್ನೇ ಹೇಳೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೊರ್ಕಿಗೆ ಸಂಬಂಧಪಟ್ಟ ಮಾತ್ರ ನಾ ಮಾತಾಡ್ಲಿಕ್ಕೆ ಸಾಧ್ಯ ಈ ವಿಚಾರದಲ್ಲಿ. ಗೊತ್ತಾಯ್ತು. ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಲಿಲ್ಲ. ತನ್ನದೇ ಸ್ವಂತ ಸಿನಿಮಾದಂಗೆ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮಗೇನು ಸಮಸ್ಯೆ ಆಗದೆ ಅಲ್ಲಿಗೆ ಮುಟ್ಟಿಸಿದ್ದಾರೆ ದರ್ಶನ್. ಆಮೇಲೆ ಕೆಲವರೆಲ್ಲ ಕಂಪ್ಲೇಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅವ್ರು ಬರಲ್ಲ, ಟೈಮಿಗೆ ಬರಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಸಾಕೋದೇ ಕಷ್ಟ, ಇಂಥದ್ದೆಲ್ಲ. ಅಲ್ಲ, ದೊಡ್ಡ ಸ್ಟಾರ್ಗಳಾದಾಗ ಹಾಗೆ ಆಗುತ್ತೆ. ಈಗ ಯಾವುದೇ ರಾಜೇಶ್ ಖನ್ನಾ ಸ್ಟೋರಿ ನಾನು ಓದ್ತಾ ಇದ್ದೆ. ರಾಜೇಶ್ ಖನ್ನಾ ಸೆಟ್ಗೆ ಬರ್ತಾ ಇದ್ದದ್ದು ಸಂಜೆ 4 ಗಂಟೆಗೆ. ಬೆಳಿಗ್ಗೆ 10 ಗಂಟೆಗೆ ಕಾಲ್ ಶೀಟ್ ಇದ್ದರೆ ಸಂಜೆ 4 ಗಂಟೆಗೆ. ನೀವು ಓಡೋ ಕುದುರೆ ಆದಾಗ ನೀವು ಅದರ ಹಿಂದೆ ಓಡ್ತೀರಿ. ಇವತ್ತೆಲ್ಲರೂ ಅಷ್ಟೇ ಅಂತ. ಅದನ್ನು ನಾನು ಆರೋಪ ಪ್ರತ್ಯಾರೋಪ ಅಂತ ಹೇಳಲಾರೆ. ನಿಮಗೆ ಬೇಕು ಅಂತಂದರೆ ನೀವು ಅದನ್ನು ಸಹಿಸ್ಕೋಬೇಕು, ಅದರಲ್ಲಿ 2 ಮಾತಿಲ್ಲ. ರಾಜ್ಕುಮಾರ್ ನಿಮಗೆ ಬೇಕು ಅಂತಂದರೆ, ಪಾಪ ರಾಜ್ಕುಮಾರ್ದು ಯಾವುದೇ ತಕರಾರುಗಳಿರಲಿಲ್ಲ. ನಾನು ಹೇಳಿದ್ದು
ಎಲ್ಲವನ್ನ ನೀವು ಸಹಿಸ್ಕೋಬೇಕು, ನಿಮಗೆ ಅಂಥವ್ರು ಬೇಕು ಅಂತಂದರೆ ಅದನ್ನು ನಾನು ಹೇಳಲಾರೆ ಅಂತೇಳಿ. ಆದರೆ ದಾರಿ ತಪ್ಪುವಂಥದ್ದು ಯಾಕಾಗತ್ತೆ ಅಂತ, ದಾರಿ ತಪ್ಪುವಂಥ ಅದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಂಥದ್ದು ಇಲ್ಲ. ಆಮೇಲೆ ಇಂಡಸ್ಟ್ರಿಗಳಲ್ಲಿ ಕೂಡ ಯಾವುದೇ ಇಂಡಸ್ಟ್ರಿಗಳಲ್ಲಿ ಕೂಡ ಫಾರ್ ಎಕ್ಸಾಂಪಲ್ ಈಗ ತಾಯಿ ನಾಗೇಶ್ ಅಂತ ಇದ್ರಪ್ಪ, ಭಾಳ ಅತ್ಯದ್ಭುತ ನಟ. ನಮ್ಮ ನಿಯಮ ಉಲ್ಲಂಘಿಸಿದ ದಚ್ಚುಗೆ ಸಂಕಷ್ಟ ಉಂಟಾಗತ್ತಾ? ಯಾರೇ ನಿಯಮ ಉಲ್ಲಂಘಿಸಿದರೂ ಕಠಿಣ ಕ್ರಮ. ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿತ್ರನಟ ಇರಲಿ, ರಾಜಕಾರಣಿ ಇರಲಿ, ಕ್ರಮ ಫಿಕ್ಸ್. ತಪ್ಪು ಮಾಡಿದವರನ್ನು ರಕ್ಷಿಸುವ ಮಾತೇ ಇಲ್ಲ. ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ದರ್ಶನ್ ವಿದೇಶಿ ಪಕ್ಷಿಗಳನ್ನು ಸಾಕಿದ ಆರೋಪ, ಅರಣ್ಯ ಪ್ರದೇಶದಲ್ಲಿ ಖಾಸಗಿ ವಾಹನ ಬಳಕೆ ಆರೋಪ ಇದೆಲ್ಲ ಇದೆ. ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಅರಣ್ಯ ಇಲಾಖೆಯವರು ಯಾರೇ ಇದ್ದರೂ ಕ್ರಮ ತೆಗೆದುಕೊಳ್ತಾರೆ. ಅದು ತನಿಖೆ ನಡೀತಾ ಇತ್ತು, ತನಿಖೆ ಮುಂದುವರಿತದೆ ಅಷ್ಟೇ. ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ. ಹೌಸ್ ಎವರ್ ಹೈ ಈಸ್ ನಾಟ್ ಅಬೌವ್ ದ ಲಾ. ಹೀಗಾಗಿ ಎಲ್ಲರಿಗೂ ಒಂದೇ ಕಾನೂನಿದೆ, ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ. ಸುಮಾರು ಪ್ರಕರಣಗಳು ಅರಣ್ಯ ಇಲಾಖೆ ಎದುರುಗಡೆ ಇದ್ದಾವೆ. ಒಂದೊಂದು ಪ್ರಕರಣ ನೋಡಿಕೊಂಡು ಇದಕ್ಕೆ ಮುಂದಿನ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ನಮ್ಮ ಅಧಿಕಾರಿಗಳಿಗೆ ಸರ್ಕಾರದ ವತಿಯಿಂದ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಎಲ್ಲೆಲ್ಲಿಂದ ಯಾವುದೇ ಪ್ರಕರಣ ಇರ್ಬೋದು, ಯಾವುದು ವೈಯಕ್ತಿಕವಾದಂಥದ್ದಲ್ಲ, ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೇವೆ. ಅದರ ಪ್ರಕಾರ ಓಕೆ, ಈಶ್ವರ್ ಖಂಡ್ರೆ ಅವರ ಮಾತನ್ನು ನಾನು ಒಪ್ಕೋತೀನಿ. ಆದರೆ ಒಬ್ಬ ಪತ್ರಕರ್ತನಾಗಿ ನನಗೂ ಕೆಲವು ಆಕ್ಷೇಪ ಇದೆ ಅವರ ಹೇಳಿಕೆಗೆ. ಯಾಕೆ ಅಂತಂದರೆ SS ಮಲ್ಲಿಕಾರ್ಜುನ್ ಅವರ ಫಾರ್ಮ್ ಹೌಸಲ್ಲಿ ಅಷ್ಟೊಂದು ಪ್ರಾಣಿ ಪಕ್ಷಿಗಳು ಸಿಕ್ತಲ್ಲ, ಏನು ಕ್ರಮ ಕೈಗೊಂಡ್ರಿ? ಯಾರು ಮಾತಾಡಿಲ್ಲ ಅದರ ಬಗ್ಗೆ. ಅರಣ್ಯ ಇಲಾಖೆ ಕೂಡ ಹಿಂಗಾಗ್ಬಿಟ್ರೆ ಹಂಗೆ. SS ಮಲ್ಲಿಕಾರ್ಜುನ್ ಅವರ ಒಂದು ಫಾರ್ಮ್ ಹೌಸಲ್ಲಿ ಏನೆಲ್ಲ ಪ್ರಾಣಿ ಪಕ್ಷಿಗಳು ಒಂದೆರಡಲ್ಲ. ಹಾಗಂತ ನಾನು ದರ್ಶನ್ ಅವರ ಫಾರ್ಮ್ ಹೌಸಲ್ಲಿ ಸಿಕ್ಕಿದ್ರು ಕೂಡ ಶಿಕ್ಷೆ ಅನ್ನೋದಿದ್ರೆ ಆಗಲಿ. ಹಾಗೇನೆ SS ಮಲ್ಲಿಕಾರ್ಜುನ್ ಫಾರ್ಮ್ ಹೌಸಲ್ಲಿ ಸಿಕ್ಕಿದ್ದು ಏನಾಯಿತು ಅದು ಕೂಡ ತನಿಖೆ ಆಗಲಿ. ಯಾರೇ ಕಾನೂನಿಗಿಂತ ದೊಡ್ಡವರಲ್ವಲ್ಲ, ಅದನ್ನು ನೆನಪಿಸುವಂಥ ಪ್ರಯತ್ನವನ್ನು ಈಶ್ವರ ಖಂಡ್ರೆ ಅವರಿಗೆ ಮಾಡ್ತಾ ಇದ್ವಿ. ಕನ್ನಡ ಮೂಲನೇ ಅವರು. ಈಗಲೂ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಅವರನ್ನು ನೆನೆಸ್ಕೋತಾರೆ. ಬಾಲಚಂದ್ರ ಹಿಂಗೆ ಕರೆದು ಕೇಳ್ತಾ ಇದ್ರಂತೆ ಬೀಡಿ ಎಣ್ಣೆ ಸೇದುವಾಗ ಯಾರಿಗೆ, ರಜನಿಕಾಂತ್ಗೆ. ನೋಡು, ಅದು ಯಾರು ಗೊತ್ತಾ? ತಾಯಿ ನಾಗೇಶ್. ಅವನಂಥ ಆ್ಯಕ್ಟ್ರ್ ಪ್ರಪಂಚದಲ್ಲಿ ಯಾರೂ ಇಲ್ಲ, ಆದರೆ ಹಾಳಾಗಿದ್ದು ಕುಡಿತದಿಂದ ಅಂಥೇಳಿ. ಆದರೂ ಕೂಡ ರಜನಿಕಾಂತ್ ಅವ್ರಿಗೇನು ಕುಡಿತವನ್ನು ನಿಲ್ಲಿಸೋಕ್ಕಾಗಲಿಲ್ಲ. ಮೊನ್ನೆ ಒಂದು ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ನಾನೇನಾದರೂ ಈ ಕುಡಿತದ ಚಟ ನನಗೆ ಇಲ್ಲದೇ ಇದ್ದಿದ್ರೆ ರಜನಿಕಾಂತ್ ಅಲ್ಲ, ಯಾವುದೋ ರಜನಿಕಾಂತ್ ಆಗಿಬಿಡುತ್ತೆ. ಮೊನ್ನೆ ಈ ಜೈಲರ್ ಸಿನಿಮಾ ರಿಲೀಸ್ ಆದ ನಂತರ ಮಾತಾಡ್ತಾ ಇದ್ರು ಅವರು. ಅಂಬರೀಷಿಗೂ ದರ್ಶನಿಗೂ ಇರುವ ಸಣ್ಣ ವ್ಯತ್ಯಾಸ, ಒಂದು ಕೂದಲೆಷ್ಟು ವ್ಯತ್ಯಾಸ ಅಂದರೆ, ಅಂಬರೀಷ್ ನಾವು ಬರೆದಿದ್ದು ಮಾತಾಡಿದ್ದು ಎಲ್ಲ ಉಡಾಫೆ ಅಂತ ಹೇಳಿ. ಹೌದು, ಅಂಬರೀಷ್ ಬಗ್ಗೆ ಹೌದು. ಅದನ್ನು ಇಲ್ಲಿ ಹೇಳಲಿಕ್ಕಾಗಲ್ಲ ದರ್ಶನಿಗೆ. ಓಕೆ, ಅಲ್ಲಿ ಅಂಬರೀಷ್ ಏನು ಮಾಡ್ತಾ ಇದ್ರು, ಅವರ ಗ್ರೂಪ್ ಸ್ನೇಹಿತರು ಇರ್ತಾರೆ, ಯಾರ ಮಾತನ್ನು ಕೇಳ್ತಾರೆ. ಇಲ್ಲಿ ಕೇಳ್ತಾರೆ, ಬೇಕಾದನ್ನು ಇಲ್ಲಿ ಇಟ್ಕೊಂಡು ಆಲೋಚನೆ ಮಾಡ್ತಾರೆ, ಎಲ್ಲ ಕೇಳು, ನಿರ್ಧಾರ ನಿಂತು. ಅದು ಇಲ್ಲಿ ಇಲ್ಲ. ದರ್ಶನಿಗೆ ಅದು ಮೈನಸ್. ಎಲ್ಲವನ್ನು ಕೇಳ್ತಾರೆ, ಅದನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಈಗಿನ ಪರಿಸ್ಥಿತಿಗೆ ಅದೇ ಕಾರಣ ಅಂತ ನನಗೆ ಅನ್ಸೋದು. ಅವರಿಬ್ಬರ ವ್ಯತ್ಯಾಸ. ಆದರೆ ಅಂಬರೀಷ್ ಈಗ ನಾವು ಕೂಡ ಕೆಲವು ಸಲ ಕೂತಿದ್ದೀವಿ ಅಂಬರೀಷ್ ಅವ್ರ ಜೊತೆ. ಅವರ ಗ್ರೂಪ್ ಇರಲಿ ಇಲ್ಲದೆ ಇರಲಿ, ಆ ಎಲ್ಲರನ್ನು ಎಕ್ಸೆಪ್ಟೆನ್ಸ್ ಇತ್ತಲ್ಲ, ಬ್ಲಾಕ್ ಅಂತ ಇರಲಿಲ್ಲ. ನನಗೆ ಇವರು ಮಾತ್ರ ಫ್ರೆಂಡ್ಸು ಹಂಗಿಲ್ಲ.